ನೀವು ಏನಾದ್ರು ಬಿಜೆಪಿ ಅಥವಾ ಕಾಂಗ್ರೆಸ್ ಅಲ್ಲಿ ವಿಧಾನಸಭೆ ಚುನಾವಣೆಗೆ ಅವಕಾಶ ಏನಾದ್ರು ಇದೆಯಾ ನಿಮ್ಗೆ ಮುಂದಿನ? ಸದ್ಯದ ಪರಿಸ್ಥಿತಿನಲ್ಲಿ ಕರ್ನಾಟಕದಲ್ಲಿ ಮೂರು ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ತಮ್ಮನಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೆ, ಈಶ್ವರ್ ಖಂಡ್ರೆ ಮಗನಿಗೆ, ಅವ್ರ ಮಕ್ಕಳು ಮೊಮ್ಮಕ್ಕಳು ಕೊಡಕ್ಕೆ ಸೀಟ್ಗಳು ಸಾಲ್ತಾ ಇಲ್ಲ. ಇನ್ನು ಹೊಸ ಪ್ರತಿಭೆಗಳಿಗೆ, ಧ್ವನಿಗಳಿಗೆ ಕಾಂಗ್ರೆಸ್, ಬಿಜೆಪಿ, JDS ಕೊಡ್ತಾರ? ಸೊ ಐ ಡೋಂಟ್ ಥಿಂಕ್ ಸೊ. ಅದು ನಿಜವಾಗ್ಲೂ ಅದು ಕನಸು ಅಂತ ನಾವು ಅನ್ಕೊಳ್ಬೇಕು. ಯಾಕೆ ಅಂತಂದ್ರೆ ಅವರುಗಳಿಗೆ ಒಂದು ರಾಜಕೀಯದಲ್ಲಿ ಒಂದಷ್ಟು ಹಣ ಮಾಡಿ, ಆಸ್ತಿ ಮಾಡಿ ಅದನ್ನ ಕಾಪಾಡ್ಕೊಳಕ್ಕೆ ರಾಜಕೀಯ ಬೇಕಾಗಿದೆ. ಇನ್ನೊಂದಷ್ಟು ಜನಕ್ಕೆ ಅದೇ ರಾಜಕೀಯದನ್ನ ಹಣ ಮಾಡಬೇಕಾಗಿದೆ. ಸೊ ಎರಡರ ಔಟ್ಪುಟ್ಟೆ ಕರ್ನಾಟಕದಲ್ಲಿ ಒಂದು 60-70 ವಂಶಗಳು ಈ ರಾಜಕೀಯನ ಹಿಡ್ಕೊಂಡು ಯಾರನ್ನೂ ಬಿಡ್ದಿರ. ಕಾಂಗ್ರೆಸ್ ಆದ್ರೆ ಬಿಜೆಪಿ ಆದ್ರೆ ಕಾಂಗ್ರೆಸ್, ಅವ್ನು 40 ಅಂದ್ರೆ 50-50 ಆದ್ರೆ 60. ಜೊತೆನಲ್ಲಿ JDS ಸೆಂಟ್ರಲ್ಲಿ ಸಾಕಪ್ಪ ಸಾಕು ಅನ್ಕೊಂಡು ಅವರೊಂದು ಹೇಳ್ಕೊಂಡು ಇವ್ರು ಜನಜಾಗೃತಿ ಅಂತ ಇವ್ರು ಮಾಡ್ತಾರೆ. ಸೊ ಎಲ್ಲ ಒಂದ್ ಕಡೆ ಜನಗಳಿಗೆ ಟೋಪಿ ಹಾಕುವಂತ ಉಸುರುವಳಿ ರಾಜಕಾರಣಿಗಳು ಕರ್ನಾಟಕದಲ್ಲಿ ತುಂಬಾ ದೊಡ್ಡ ಮಟ್ಟಿಗೆ ಬೆಳೆದು ನಿಂತಿದ್ದಾರೆ. ಇವ್ರನ್ನ ತೊಳೆಯುವಂತ ಪರಿಸ್ಥಿತಿ ಬಂದ್ ನಿಂತಿದೆ. 78 ವರ್ಷಗಳ ನಂತರ ಎಲ್ಲಿಗೆ ಬಂತು, ಯಾರಿಗೆ ಬಂತು? 47 ಸ್ವತಂತ್ರ. ಆಮೇಲೆ ಸ್ವತಂತ್ರ ಅನ್ನೋದಕ್ಕಿಂತ ಇವತ್ತು ಅತಂತ್ರ ಪರಿಸ್ಥಿತಿ ನಾವೆಲ್ಲ ಜೀವನ ಮಾಡ್ತಾ ಇದೀವಿ. ವೆದರ್ ಇಟ್ ಇಸ್ ಬೆಲೆ ಏರಿಕೆ ಆಗಿರ್ಬೋದು, ಭ್ರಷ್ಟಾಚಾರ ಆಗಿರ್ಬೋದು, ನೆಪೋಟಿಸಮ್ ಆಗಿರ್ಬೋದು, ರೆಟ್ಟಿಬಿಸಮ್ ಆಗಿರ್ಬೋದು, ಆಮೇಲೆ ಪ್ರತಿಯೊಂದನ್ನು ರಾಜಕೀಯ ಮಾಡುವಂತ ಲೆವೆಲ್ಗೆ ಅಲ್ಲೆಲ್ಲೋ ಯುದ್ಧ ಮಾಡಕ್ಕೆ ತಯಾರಿ ಮಾಡ್ಕೊಂತ ಇದ್ರೆ ಈ ಕಾಂಗ್ರೆಸ್ ಅವರು ಏನೋ ತಿರಂಗ ಯಾತ್ರೆ ಅಂತ ಏನೋ ಮಾಡ್ತಾ ಇದಾರಂತೆ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಯುದ್ಧ ಅನ್ನೋದು ಜವಾಬ್ದಾರಿಯುತವಾದಂತ ಕೆಲಸ. ಅದರಲ್ಲೂ ಮಾರ್ಕೆಟಿಂಗ್ ಮಾಡುವಂತ ಉಸುವಳಿ ರಾಜಕಾರಣಿಗಳು ಇವತ್ತು ರಾಷ್ಟ್ರದಲ್ಲಿ ಇದ್ದಾರೆ ಅಂತಂದ್ರೆ ಇದಕ್ಕಿಂತ ಕೇಡು ನಮ್ಮ ರಾಜ್ಯಕ್ಕೆ ಏನಿದೆ ಅಂತ ಜವಾಬ್ದಾರಿಯುತವಾಗಿರ್ಬೇಕು, ಸೀರಿಯಸ್ ಆಗಿರ್ಬೇಕು. ಅದನ್ನು ಎಲ್ಲ ಒಂದು ಕಡೆ ಮಾರ್ಕೆಟಿಂಗ್ ಮಾಡುವಂತ ಲೆವೆಲ್ಗೆ ರಾಜಕಾರಣಿಗಳು ಬಂದ್ಬಿಟ್ಟಿದ್ದಾರೆ.